ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಈ ಕೇಸ್ನ ಹಿಂದೆ ಒಂದು ದೊಡ್ಡ ಜಾಲ ಇದೆಯಾ? ಡಿಆರ್ಐ ಅಧಿಕಾರಿಗಳು ಅಸಲಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಕಸ್ಟಡಿಯಲ್ಲಿಟ್ಟು ತೀವ್ರ ವಿಚಾರಣೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ಬಂಧನದ ಬಳಿಕ ಪ್ರಾಥಮಿಕ ವಿಚಾರಣೆಯನ್ನ ನಡೆಸಿದ್ರು ಡಿಆರ್ಐ ಅಧಿಕಾರಿಗಳು. ಈಗ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ರನ್ಯಾರನ್ನ. ಹೀಗಾಗಿ ಇವತ್ತಿನಿಂದ ರನ್ಯಾಳ ಅಸಲಿ ವಿಚಾರಣೆ ಶುರುವಾಗ್ತಾ ಇದೆ. ರನ್ಯಾ ಹಿಂದೆ ದೊಡ್ಡ ಸಿಂಡಿಕೇಟ್ ಇರುವಂತಹ ಅನುಮಾನ ಇದೆ. ಕಿಂಗ್ ಪಿನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿದೆ ಅಧಿಕಾರಿ ವರ್ಗ. ರನ್ಯಾಗೆ ಕೆಲ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಂತಹ ಶಂಕೆ ಇದೆ. ಹೀಗಾಗಿ ಬೆಂಗಳೂರಿನ ಡಿಆರ್ಐ ಕಚೇರಿಯಲ್ಲಿ ವಿಚಾರಣೆ ನಡೆಯಲಿದೆ. ರನ್ಯಾ ಹಿಂದಿರುವಂತಹ ಸಿಂಡಿಕೇಟ್ ಯಾವುದು? ಯಾರಿಗಾಗಿ ನಟಿ ರನ್ಯಾ ಕೆಲಸ ಮಾಡ್ತಾ ಇದ್ದದ್ದು? ದುಬೈನಿಂದ ಇದುವರೆಗೆ ಆಕೆ ಎಷ್ಟು ಬಾರಿ ಚಿನ್ನ ತಂದಿದ್ದಾರೆ, ಎಷ್ಟು ಚಿನ್ನ ತಂದಿದ್ದಾರೆ, ತಂದ ಮೇಲೆ ಬೆಂಗಳೂರಿಗೆ ತಂದು ಯಾರಿಗೆ ಕೊಡ್ತಾರೆ? ಇದೆಲ್ಲದರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಪೊಲೀಸರು. ಅಧಿಕಾರಿಗಳಿಂದ ಸಂಪೂರ್ಣ ವಿಚಾರಣೆ, ವಿಸ್ತೃತವಾದಂತಹ ತನಿಖೆ ಶುರುವಾಗಿದೆ. ಬಂಧನದ ಬಳಿಕ ಪ್ರಾಥಮಿಕ ವಿಚಾರಣೆ ಮಾಡಿದ್ರು. ಈಗ ಮತ್ತಷ್ಟು ಮಾಹಿತಿ ಕಲೆ ಹಾಕಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಜೊತೆಗೆ ಮನೆಯಲ್ಲಿ ಸಿಕ್ಕಂತಹ ಹಣ ಮತ್ತು ಚಿನ್ನದ ಮೂಲದ ಬಗ್ಗೆ ಕೂಡ ಈಗ ವಿಚಾರಣೆಯನ್ನ ನಡೆಸಲಿದ್ದು. ಈಗ ರನ್ಯಾಳ ಅಸಲಿ ವಿಚಾರಣೆ ಶುರುವಾಗ್ತಾ ಇದೆ. ಡಿಆರ್ಐ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ರನ್ಯಾಗೆ ಡ್ರಿಲ್ಲಿಂಗ್ ನಡೆಯುತ್ತೆ. ಈಕೆಯ ಹಿಂದಿರುವಂತಹ ಜಾಲ ಯಾವುದು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ರನ್ಯಾ ಹಿಂದೆ ಜಯಮಾಲಾ ಅವರ ಮಗಳ ಮದುವೆಯಲ್ಲಿ ಕಾಣಿಸ್ಕೊಂಡಿದ್ರು, ಕಳಸ ಹಿಡಿದು ಕಾಣಿಸ್ಕೊಂಡಿದ್ರು ರನ್ಯಾ ರಾವ್. ರಾಮಚಂದ್ರ ಮಗನ ಮದುವೆಯಲ್ಲಿ ರನ್ಯಾ ಭಾಗಿ, ಅಂದ್ರೆ ಅಣ್ಣನ ಮದುವೆಯಲ್ಲಿ ಈಕೆ ಮಿಂಚಿದ್ರು ರನ್ಯಾ ರಾವ್. ಕಳಸ ಹಿಡಿದು ರನ್ಯಾ ಕಾಣಿಸ್ಕೊಂಡಿದ್ದಂತಹ ಆ ಫೋಟೋ ಲಭ್ಯ ಆಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಎಸ್, ನಿಮ್ಮಿಂದ ಮಾಹಿತಿ ಪಡಿತಾ ಹೋಗ್ತೀನಿ. ರನ್ಯಾ ಹಿಂದಿನ ಸಿಂಡಿಕೇಟ್ ಪತ್ತೆ ಹಚ್ಚೋದಕ್ಕೆ ಈಗ ಅಧಿಕಾರಿ ವರ್ಗ ಮುಂದಾಗ್ತಾ ಇದೆ. ಜೊತೆಗೆ ಈಕೆ ಈ ಹಿಂದೆ ಎಲ್ಲೆಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಬಗ್ಗೆ ಕೂಡ ಕೆಲ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗೆ ಒಂದು ಫೋಟೋ ಸಿಕ್ಕಿದೆ, ಅದು ಆಕೆ ತನ್ನ ಅಣ್ಣನ ಮದುವೆಯಲ್ಲಿ ಮಿಂಚಿರೋದು. ಅಂದರೆ ಜಯಮಾಲಾ ಮಗಳನ್ನ ಮದುವೆಯಾಗಿದ್ದಾರೆ ರನ್ಯಾ ರಾವ್ ಅವರ ಮಲತಂದೆಯ ಮಗ, ಇವರ ಅಣ್ಣ. ಆ ಮದುವೆಯಲ್ಲಿ ಕಳಸ ಹಿಡಿದು ಕಾಣಿಸ್ಕೊಂಡಿದ್ದಾರೆ ರನ್ಯಾ ರಾವ್. ಈಗ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕೊಂಡಿರುವಂತಹ ರನ್ಯಾಳಿಂದ ಇನ್ನಷ್ಟು ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ. ಎಸ್, ಏನ್ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ರನ್ಯಾ ಕಾಣಿಸ್ಕೊಂಡಿರುವಂತಹ ವಿಡಿಯೋ ಇದೆ ನೋಡಿ. ರಾಮಚಂದ್ರ ಮಗನ ಮದುವೆಯಲ್ಲಿ ರನ್ಯಾ ಭಾಗಿಯಾದಂಥದ್ದು, ಅಣ್ಣನ ಮದುವೆಯಲ್ಲಿ ರನ್ಯಾ ರಾವ್ ಮಿಂಚಿದಂತಹ ವಿಡಿಯೋ ಲಭ್ಯ ಆಗಿದೆ. ಈಗ ರನ್ಯಾ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕೊಂಡಿದ್ದಾರೆ. ಪದೇ ಪದೇ ದುಬೈಗೆ ಹೋಗಿ ಬರ್ತಾ ಇದ್ದಿದ್ರಿಂದಾಗಿ ಆಕೆಯ ಮೇಲೆ ಕಣ್ಣಿಡಲಾಗಿತ್ತು. ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಸಿಕ್ಕಂತಹ ಗೋಲ್ಡ್ ಈಗ ಇನ್ನಷ್ಟು ಕರಾಳ ಮುಖವನ್ನು ಬಯಲುಗೆ ಎಳಿತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ರನ್ಯಾ ಹಿಂದಿನ ಸಿಂಡಿಕೇಟ್ ಪತ್ತೆಗೆ ಈಗ ಅಧಿಕಾರಿ ವರ್ಗ ಏನು ಮುಂದಾಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿರುವಂತಹ ಈ ನಟಿ ರನ್ಯಾ ಅಸಲಿಯತ್ ಬಗ್ಗೆ ಏನೇನು ಡೀಟೇಲ್ಸ್ ಇದೆ? ಜೊತೆಗೆ ಇದೊಂದು ವಿಡಿಯೋ ಏನು ಈಗ ಲಭ್ಯ ಆಗ್ತಾ ಇದೆ, ಒಂದು ಮದುವೆಯಲ್ಲಿ ಭಾಗಿಯಾಗಿರೋದು, ಅಣ್ಣನ ಮದುವೆಯಲ್ಲಿ. ಏನೇನು ಸುಳಿವುಗಳು ಸಿಗ್ತಾ ಇದೆ? ಪ್ರತಿಮಾ, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸದ್ಯ ಜೈಲು ಸೇರಿದಂತಹ ರನ್ಯಾ ರಾವನ್ನ ನಿನ್ನೆ ಅಷ್ಟೇ ಡಿಆರ್ಐ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಅಂದ್ರೆ ಪ್ರಾಥಮಿಕವಾಗಿ ವಿಚಾರಣೆಯ ಬಳಿಕ ಆಕೆಯ ಕಸ್ಟಡಿಯ ಅವಶ್ಯಕತೆ ಹಿನ್ನೆಲೆ ಆಕೆಯ ಕಸ್ಟಡಿಗೆ ತೆಗೆದುಕೊಂಡ್ರೆ ಇನ್ನಷ್ಟು ವಿಚಾರಗಳನ್ನ ಬಯಲ್ಗೆಳಿಬಹುದು ಅನ್ನೋ ಕಾರಣಕ್ಕೋಸ್ಕರ ಕೋರ್ಟ್ ಮುಂದೆ ಡಿಆರ್ಐ ಅಧಿಕಾರಿಗಳು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ನಿನ್ನೆ ಅಷ್ಟೇ ಕೋರ್ಟ್ ಕೂಡ ರನ್ಯಾ ರಾವ್ನ ಕಸ್ಟಡಿಗೆ ಒಪ್ಪಿಸಿತ್ತು. ಸದ್ಯ ಈಗ ಬೆಂಗಳೂರಿನ ಎಸ್ಪಿಆರ್ ಲೇಔಟ್ ನಲ್ಲಿರುವಂತಹ ಡಿಆರ್ಐ ಕಚೇರಿಯಲ್ಲಿ ರನ್ಯಾ ರಾವ್ ಇರುವಂತದ್ದು. ಸದ್ಯ ಡಿಆರ್ಐ ಅಧಿಕಾರಿಗಳು ಕೂಡ ಆಕೆಯನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಮೊಬೈಲು, ಆಕೆಯ ಲ್ಯಾಪ್ಟಾಪ್ ಅನ್ನ ವಶಕ್ಕೆ ಪಡಿಸ್ಕೊಂಡು ಆಕೆಯ ಕಾಂಟ್ಯಾಕ್ಟ್ ಅಲ್ಲಿ ಯಾರ್ಯಾರಿದ್ರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ದುಬೈಗೆ ಆಕೆ ಹೋಗಿದ್ದು 27 ಸಲ ಹೋಗಿ ಬಂದಿರೋ ಬಗ್ಗೆನೂ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಎಲ್ಲದ್ರ ಜೊತೆಗೆ
ಆಕೆ ಹಿಂದಿನ ಸಿಂಡಿಕೇಟ್ ಯಾವುದು ಅನ್ನೋದ್ರ ಬಗ್ಗೆ ಈಗ ಪ್ರಮುಖವಾಗಿ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರೋದು. ಯಾಕಂತ ಹೇಳಿದ್ರೆ ಕಸ್ಟಡಿಗೆ ಪಡೆಯುವ ವೇಳೆಯೂ ಸಹ ಡಿಆರ್ಐ ಪರ ವಕೀಲರು ಸಹ ಈಕೆ ಹಿಂದೆ ಒಂದು ಸಿಂಡಿಕೇಟ್ ಇದೆ, ಈಕೆ ಯಾಕೆ ಹೋಗಿದ್ಲು, ಎಷ್ಟು ಬಾರಿ ಹೋಗಿದ್ಲು, ಇದೆಲ್ಲವನ್ನು ಸಹ ಆಕೆಯೇ ಬಾಯಿ ಬಿಡಬೇಕಾಗಿದೆ. ಹೀಗಾಗಿ ಕಸ್ಟಡಿಗೆ ನೀಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಹೀಗಾಗಿ ಆಕೆ ಚಿನ್ನ ಎಲ್ಲಿಂದ ತಂದ್ಲು ಮತ್ತು ಯಾರು ಹೇಳಿದ್ರು ಆಕೆಗೆ ಚಿನ್ನ ತೆಗೆದುಕೊಂಡು ಬರಕ್ಕೆ, ಮತ್ತು ಇಲ್ಲಿ ಬಂದು ಯಾರಿಗೆ ಕೊಟ್ಟರು, ಅಧಿಕಾರಿಗಳು ಯಾರು ಶಾಮೀಲಾಗಿದ್ದಾರಾ ಅಥವಾ ರಾಜಕಾರಣಿಗಳು ಶಾಮೀಲಾಗಿದ್ದಾರಾ, ಇದ್ರ ಬಗ್ಗೆ ಎಲ್ಲ ಈಗ ಡಿಆರ್ಐ ಅಧಿಕಾರಿಗಳು 3 ದಿನ ಕಸ್ಟಡಿ ಅವಧಿಯಲ್ಲಿ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಇದ್ರ ಜೊತೆಗೆ ಈಗ ಮತ್ತೊಂದು ಫೋಟೋ ವೈರಲ್ ಆಗಿರುವಂತದ್ದು, ಅದು ಅಂದ್ರೆ ಈಕೆಯ ಮಲತಂದೆ ಯಾರಿದ್ದಾರೆ IPS ಅಧಿಕಾರಿ ರಾಮಚಂದ್ರ ರಾವ್, ಅವರ ಮಗ ಏನೆಂದರೆ ಋಷಭ್, ಆತನ ಮತ್ತು ಚಿತ್ರನಟಿ ಜಯಮಾಲಾ ಅವರ ಮಗಳು ಇಬ್ಬರಿಗೂ ಸಹ ಕಳೆದ ಫೆಬ್ರವರಿಯಲ್ಲಿ ಮದುವೆ ಆಗಿತ್ತು. ಈ ಮದುವೆಯಲ್ಲಿ ನಟಿ ರಣ್ಯಾ ರಾವ್ ಕೂಡ ಕಳಸವನ್ನ ಇಟ್ಕೊಂಡು, ಅಂದ್ರೆ ವರಣ ಸಹೋದರಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಆಕೆ ಕಳಸ ಇಟ್ಕೊಳ್ಳೋದಾಗಿರ್ಬೋದು ಮತ್ತು ಮುಂಚೂಣಿಯಲ್ಲಿ ಇರೋದು ಕಾಣಿಸ್ಕೊಳ್ತಾ ಇರುವಂತದ್ದು. ಸದ್ಯಕ್ಕೆ ಆ ಫೋಟೋ ಈಗ ವೈರಲ್ ಆಗಿರುವಂತದ್ದು. ಆದ್ರೆ ಇತ್ತೀಚೆಗೆ ಮೊನ್ನೆ ಅಷ್ಟೇ ಪ್ರೆಸ್ ನೋಟ್ ಬಿಡುಗಡೆ ಮಾಡಿದಂತಹ ರಾಮಚಂದ್ರ ರಾವ್, ನಮ್ಗೆ ಮದುವೆ ಆದ ನಂತರ ರಣ್ಯಾ ಅವರು ಜಾಸ್ತಿ ಸಂಪರ್ಕದಲ್ಲಿಲ್ಲ, ನಮ್ಮ ಮನೆಗೂ ಬರ್ತಲ್ಲ, ಅವ್ರ ಮನೆಗೂ ನಾವು ಹೋಗಲ್ಲ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ರು. ಆದ್ರೆ ಈಗ ಜಯಮಾಲಾ ಮಗಳ ಜೊತೆ ಮದುವೆ ಯಾವಾಗ ಆಗಿದೆ ಆ ಸಂದರ್ಭದ ಒಂದು ಫೋಟೋ ವೈರಲ್ ಆಗಿತ್ತು. ಅದರಲ್ಲಿ ರಣ್ಯಾ ರಾವ್ ಕಳಸವನ್ನ ಇಟ್ಕೊಂಡು ಒಂದ್ ರೀತಿ ಆಕೆಯ ಸಹೋದರನ ಮದುವೆಯಲ್ಲಿ ಮಿಂಚುತ್ತಿರುವಂತಹ ಒಂದು ಫೋಟೋ ಈಗ ವೈರಲ್ ಆಗ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಮತ್ತಷ್ಟು ಮಾಹಿತಿಯನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ರಣ್ಯಾಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ.